ನೆನ್ನೆ ವಾರದಿಂದ ವಿಡಿಯೋ ಮಾಡಿದೆ. ಅದು ವಾಯ್ಸ್ ಓವರ್ ಏನೂ ಕೊಟ್ಟಿರಲಿಲ್ಲ. ಮಾತಾಡಿದ್ವಿ ಬಟ್ ಕೊಡೋ ಚೆನ್ನಾಗಿರೋ ಸುಮ್ಮನೆ ಮ್ಯೂಸಿಕ್ ಹಾಕಿ ಕೊಟ್ಟಿದ್ದೆ. ಯಾಕೋ ಅಷ್ಟೊಂದು ಸಮಂಜಸ ಅನ್ನಿಸ್ಲಿಲ್ಲ. ಅದೇ ರೀತಿ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ವಿವರಣೆ ಕೊಟ್ಟರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೇಳ್ಕೊಂಡಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. 10ನೇ ತಾರೀಕು ನಾವು ನವಂಬರ್ 10ನೇ ತಾರೀಕು ಬೀಜ ಹಾಕಿದ್ದು ಭಾನುವಾರ. 5-6 ದಿನಕ್ಕೆಲ್ಲ ಬಂದ್ಬಿಡ್ತು ಗಿಡ. ತಿರ್ಗಿ ಅದಾದಮೇಲೆ ಇಳ್ದಿರೋದೆಲ್ಲ ನೋಡಿಕೊಂಡು ಬೀಜ ಹಾಕಿದ್ವಿ. ನೋಡ್ರಿ, ಇದಕ್ಕೂ ಈ ಗಿಡಕ್ಕೂ ತುಂಬ ಡಿಫ್ರೆಂಟ್ ಇದೆ. ಸೆಕೆಂಡ್ ಟೈಮ್ ಇಕ್ಕಿರೋದು ಇದು ನೋಡ್ರಿ. ನಾವು ಆಲ್ರೆಡಿ ಇದು ಮೊದಲೇ ಟೊಮೊಟೊ ಗಿಡ ಇಕ್ಕಿದ್ವಿ. ಇದಕ್ಕೆಲ್ಲ ಇದು ಸುಮಾರು ಒಂದು 8 ಗುಂಟೆ ಇರ್ಬೋದು ಜಾಗ. ಇದಕ್ಕೆ ನಾವು ಟೊಮೊಟೊ ಹಾಕಿದ್ವಿ. ಆ ಟೊಮೊಟೊ ಗಿಡ ಕಿತ್ತಾಕ್ಬಿಟ್ಟು ಅದೇ ಇದು ದಾರಕ್ಕೆ ನಾವು ಸೌತೆ ಬೀಜ ಹಾಕಿರೋದು. ಸೇಮ್ ಅಷ್ಟೊಂದು ಖರ್ಚು ಬರೋಲ್ಲ ಇದಕ್ಕೆ. ಮಂಚಿಂಗ್ ಪೇಪರೆಲ್ಲ ಸೇಮ್ ಇದೆ. ಗಿಡ ಒಂದು ಕಿತ್ತಾಕಿದ್ದೀವಿ. ಇದು ಮನೆ ಗೂಟ ಒಂದು ನೋಡಿದ್ದೀರಲ್ಲ ವಿಡಿಯೋ, ಅದರಲ್ಲಿ ಗೂಟ ಒಂದು ಟೈಟ್ ಮಾಡಿಸಿದ್ದೀವಿ. ಕೆಳಗಡೆ ಹೊಸ್ದಾಗಿ ಒಂದೊಂದು ದಾರ ಕಟ್ಟಿದ್ದೀವಿ. ಇನ್ನೊಂದು ಈ ಥರ ಟ್ರಯಾಂಗಲ್ ಶೇಪ್ ಬರುತ್ತೆ. ಸೌತೆ ಗಿಡ ಬಳ್ಳಿಗಳು ಹೋಗ್ದಿದ್ದಂಗೆ ಸಪೋರ್ಟ್ಗೆ ಅದೊಂದು ದಾರ ಕಟ್ಟಬೇಕು. ಮನೆಯೆಲ್ಲ ನೆನ್ನೆ ಮೊನ್ನೆ ಲಾಗೋಡೆಲ್ಲ ಬಿಟ್ಟು ನೆನ್ನೆ ಎಲ್ಲ ಮೊನ್ನೆ ಲಾಗೋಡು ಎಲ್ಲ ಹಾಕಿದ್ದು, ಲಾಗೋಡು ಬಿಟ್ಟಿದ್ದು ಡ್ರಿಪ್ಪಲ್ಲಿ ಗೊಬ್ಬರ, ಲಾಗೋಡನೆಲ್ಲ ಗೊಬ್ಬರ ಬಿಟ್ಟಿದ್ರು ನೋಡಿ. ಗಿಡ ತುಂಬ ಚೆನ್ನಾಗಿದೆ. ಗೊಬ್ಬರ ಬಿಟ್ಟಿದ್ರು. ಮೊನ್ನೆ ಕಾನ್ಫಿಡರ್ ಸೂಪರ್ ಏನೋ ಹಾಕಿದ್ರು ಔಷಧಿ. ಇವಾಗ ಯಾವ ಔಷಧಿ ಕೊಟ್ಟಿದ್ದಾರೆ ಏನು ಅಂತ ನನಗೂ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ನಾನು ವಿಡಿಯೋ ಮಾಡೋದಾಗಲೇ ವಾರ ಆಗೋಯ್ತು. ಗ್ರೋಯಿಂಗ್ ನೋಡ್ರಿ ಹೆಂಗಿದೆ. ಮತ್ತು ಒಂದು 5-6 ದಿನ ಆದಮೇಲೆ ಹಾಕಿರೋ ಗಿಡಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಸೌತೆ ಬೀಜ ಹುಟ್ಟಿರಲಿಲ್ಲಲ್ಲ, ಆಗ ಹಾಕಿರೋದು. ಕೆಲವು ಮಂಚಿಂಗ್ ಪೇಪರಲ್ಲಿ 2 ಹೋಲ್ಸ್ ಇದೆ. ಇದು ಟೊಮೊಟೊ ಗಿಡಕ್ಕೆ ಅಂತಲೇ ಅವ್ರು ಕೊಟ್ಟಿದ್ದು. ಒಂದೊಂದು ಹೋಲ್ಸ್ ಇದೆ. ಇದು ಗೊಬ್ಬರ ಎಲ್ಲ ನಾವೇನು 2 ಸತಿ ಔಷಧಿ ಹೊಡೆದಿದ್ವಿ ಗೊಬ್ಬರಕ್ಕೆ, ಇದು ಕಳೆಗೆ. ಇದನ್ನೆಲ್ಲ ಮತ್ತೆ ತಗ್ಸೋಣ ಅಂದರೆ ಅವ್ರು ಬೇಡ, ಗೊಬ್ಬರ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಇದೇನು ತೆಗಿಲಿಲ್ಲ ಕಳೆ ನೋಡಿ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಿಡಗಳು. ಜಗದೀಶ್ ಅವರು ಔಷಧಿ ಹೊಡಿತಿದ್ದಾರೆ. ಯಾವ ಔಷಧಿ ಏನು ಅಂತ ಗೊತ್ತಿಲ್ಲ, ಅವ್ರನ್ನ ಕೇಳೋಣ. ಅಲ್ಲಿಗಂಟ ಹೇಳಿ. ನೋಡಿ ಈ ಗಿಡಕ್ಕೂ ಡಿಫ್ರೆನ್ಸ್. ಗೂಟ ಜಗದೀಶ್ ಅವರೇ, ಯಾವ ಔಷಧಿ ಹೊಡಿತಾ ಇದ್ದೀರಾ ಈಗ? M45 ಮೊನ್ನೆ ಹೊಡೆದ್ರಲ್ಲ, ಅದು ಕಾನ್ಫಿಡರ್ ಸೂಪರ್ ಮತ್ತು ಜನರಲ್ ಲಿಕ್ವಿಡ್. ಎಷ್ಟು ದಿನಕ್ಕೆ ಒಂದ್ಸತಿ ಔಷಧಿ ಹೊಡಿತೀರಾ? 4 ದಿವಸದ ಒಂದ್ಸಲ. ಸರಿ, ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ, 4 ದಿನಕ್ಕೆ ಒಂದ್ಸತಿ ಔಷಧಿ ಹೊಡಿತಾ ಇರ್ತಾರೆ. ಗಿಡಗಳ ಬೆಳವಣಿಗೆ ಚೆನ್ನಾಗಿ ಹಾಕಬೇಕು ಅಂದರೆ 4 ದಿನಕ್ಕೆ ಒಂದ್ಸತಿ ಔಷಧಿ ಹೊಡಿತಾ ಇರಬೇಕು ನೋಡಿ. ಇದಕ್ಕೆ ದಾರ ಇನ್ನೊಂದು ಈ ಥರ ಬಂದು ಇಲ್ಲಿ ಸುತ್ತಿಸ್ಕೊಂಡು ತೋರಿಸ್ತೀನಿ ನಾನು. ಅದು ದಾರಕ್ಕೆ ಸಪೋರ್ಟಿಂಗೆ ಬಳ್ಳಿಗೆ ದಾರ ಕಟ್ತಾರಲ್ಲ, ಸೈಡ್ಗೆ ಹೋಗ್ದಿರಲಿ ಅಂತೇಳ್ಬಿಟ್ಟು, ಒಳಗಡೆನೇ ಹಮ್ಕೊಳ್ಳಿ ಅಂತೇಳ್ಬಿಟ್ಟು ದಾರ ಕಟ್ತಾರೆ. ಅದೇ ನೀನು 4-5 ದಿನಲ್ಲಿ ಕಟ್ಬೋದು. ತೋರಿಸ್ತೀನಿ ನೋಡಿ. ಗಿಡದ ಅಲ್ಲಲ್ಲಿ ಒಂಥರ ಚುಕ್ಕೆ ಅದೇನೋ ತಿಂದಿರೋ ಥರ, ಅದಕ್ಕೆ ಏನೂ ಆಗದೇ ಇರಲಿ ಅಂತ ನೆನ್ನೆ ಗೊಬ್ಬರ ಬಿಟ್ಟಿದ್ದಾರೆ ಡ್ರಿಪ್ಪಲ್ಲಿ.